ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ ಎಷ್ಟು ಜನ ಕೇಳಿದ್ರು ಅಂದರೆ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ಆಗುಂಬೆಲಿದ್ದೀವಿ, ನಿಮಗೆ ಗೊತ್ತು. ಹಳೆ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಇನ್ನೂ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನನ್ನ ಪ್ರೀವಿಯಸ್ ವ್ಲಾಗ್ನ ವಾಚ್ ಮಾಡಿ. ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್ ವಿತ್ ದ ರೂಮ್ ಟೂರ್. ಹಾಗೂ ಈ ಪ್ರಾಪರ್ಟಿ ಹೇಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಏನು, ಎಲ್ಲದನ್ನು ಇದರಲ್ಲಿ ಶೇರ್ ಮಾಡಿದ್ದೀನಿ. ವಾಚ್ ಟಿಲ್ ದೆನ್. ಟಿಪಿಕಲ್ ಡೇ ವುಡ್ ಲುಕ್ ಲೈಕ್ ದಿಸ್. ಬೆಳಗಿನ ಜಾವ ಒಂದು ವಾಕ್, ಅದಾದ ನಂತರ ಸ್ವಲ್ಪ ರಿಫ್ರೆಶ್ ಆಗಿಬಿಟ್ಟು ಬ್ರೇಕ್ಫಾಸ್ಟಿಗೆ ಹೋಗ್ತೀನಿ. ಬನ್ನಿ, ಇವತ್ತು ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ. ದಿ ಆ್ಯಂಬಿಯನ್ಸ್ ಇನ್ನು ಬ್ರೇಕ್ಫಾಸ್ಟು ಇಟ್ಟಿಲ್ಲ, ಒಂದು ಫ್ಯೂ ಮಿನಿಟ್ಸ್ ಇಡ್ತಾರೆ. ಆ್ಯಂಡ್ ಇಲ್ಲಿ ಯಾವುದ್ಯಾವುದೆಲ್ಲ ಕ್ರೀಚರ್ಸ್ನ ನಾವು ಸ್ಪಾಟ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ಫೋಟೋಸ್ ಫ್ರೇಮ್ಸ್ ಎಲ್ಲ ಹಾಕಿದ್ದಾರೆ, ನೋಡ್ಬೋದು. ಊಟದ ಜೊತೆಗೆ ಕೆಲವೊಂದು ನಾಲೆಡ್ಜ್ ಕೂಡ ಇಲ್ಲಿ ಸಿಕ್ಕತ್ತೆ. ಹಳೆ ಕಾಲದ ಸಂಗ್ರಹ ಮಾಡಿರ್ತಕ್ಕಂಥ ವಸ್ತುಗಳನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ, ವಿಚ್ ಇಸ್ ವೆರಿ ನೈಸ್. ಕೆಲವೊಂದಂತೂ ನಾವು ನೋಡೇ ಇರೋದಿಲ್ಲ, ಇಲ್ಲಿ ನೋಡಿ ತಿಳ್ಕೊಳ್ಬೋದು. ದಿಸ್ ಇಸ್ ಬೇಸಿಕಲಿ ಮೈ ಟೈಮ್. ಇಲ್ಲಿ ಕೂತಾಗೆಲ್ಲ ತುಂಬ ಮೇಧಾವಿ ಥರ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಕೆಲವು ಸಾಲುಗಳು ನೆನಪಾಗ್ತದೆ. ಹಿಯರ್ ಇಟ್ ಗೋಸ್. ನನಸಾಗದ ಕನಸೊಂದು ನೆನಪಾಗಿ ಕಾಡುತ್ತಿದೆ, ನಕ್ಕು ಮರೆಯಲೆ ಅತ್ತು ನೆನೆಯಲೆ. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ ಈ ಸಾಲು. seconds later. ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಯೂಶ್ವಲಿ ಮಲ್ನಾಡ್ ಕ್ಯೂಸಿನ್ ಬ್ರೇಕ್ಫಾಸ್ಟ್ ಇರುತ್ತೆ. ಲೆಟ್ಸ್ ಸಿ ವಾಟ್ ಈಸ್ ದೇರ್ ಫಾರ್ ಟುಡೇ. ಎಷ್ಟು ಬರುತ್ತೆ? ವಾಟ್ ಈಸ್ ದೇರ್? ಶಾವ್ಗೆ. ಯಾಕಾ? ಓಕೆ, ಫೈನ್. Look at this. And my favorite kai chutney. ತಿಂತ ನಾವು ನಿಮಗೊಂದು ಚಿಕ್ಕ ರಿವ್ಯೂ ಕೊಡ್ತೀವಿ, ನೋಡೋಣ. ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ ಚೆನ್ನಾಗಿರೋದಕ್ಕೆ ಐ ಕಮ್ ಮಲ್ಟಿಪಲ್ ಟೈಮ್ಸ್, ಬಟ್ ಚೆರಿಗೆ ಸುರಿಗೆ ಅದು ಫಸ್ಟ್ ಟೈಮ್. ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು, ಹೆಂಗಾಯಿತು ಅಂತ ಚೆರಿನ ಕೇಳೋಣ. ನಾವು ಹೌ ಡು ಯು ಫೀಲ್? ಹೇಳ. ಹ್ಯಾಪಿ. ಹೆಂಗಿತ್ತು ಇಲ್ಲೆಲ್ಲ? ಏನೇನು ನೋಡಿದೆ? Not pit viper. What is that? Green line snake. Green line snake and a frog. And one more frog stick inside. Yeah, stick inside. Beetles. ಇಲ್ಲಿ ಫುಡ್ ಇಷ್ಟ ಆಯ್ತಾ ನಿಮಗೆ? ಏನು ತಿಂದೆ ನನ್ನ? ಅವ್ರಿಗಂದ್ರೆ ಹೆಸರು ಗೊತ್ತಿಲ್ಲ. ನೆನ್ನೆ ಆ್ಯಕ್ಚುಲಿ ನನಗೂ ಹೆಸರು ಮಾಡ್ತಿದ್ದೆ, ಕಡುಬು ತಿಂದಿದ್ದು. ಆ್ಯಂಡ್ ಮೀನ್ ವೈಲ್ ನಾನು ಸರಿ ಪೀಸ್ ಮಾಡ್ಕೊಳ್ಳೋದು ಸೂರ್ಯವರೆಗೆ. ಸರ್ ಬೇಕಾ? ಒಂಚೂರು ಮಗು ಮಾಡ್ತಾ. ಓವರ್ ಟು ಯು ಸೂರಿ. ಹೆಂಗಿತ್ತು? Yeah, and he doesn't speak much, only here in front of camera. He will talk friends. When his friend mother, he will talk a lot like Maybe monsoon is the right time. Yeah, actually monsoon right time ಅಂತ ಅಲ್ಲ,
ಇಫ್ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್ ಮಲೆನಾಡು ಫೀಲ್ ಅಲ್ವಾ, ಮಾನ್ಸೂನಲ್ಲಿ ಬಂದ್ರೇ ಮಜಾ ಜಾಸ್ತಿ. ಬಟ್ ನೆನ್ನೆನೂ ನಾವು ಏನಂತಾರೆ ಹಾವು ನೋಡಲಿಕ್ಕೆ ಎಲ್ಲ ಹೋದಾಗ ಹರ್ಪಿಂಗ್ ಟೈಮಲ್ಲಿ ಮಳೆ ಬಂತು, ಜೋರು ಮಳೆ ಬಂತು. And we got drenched. Yeah, we got drenched in rain. Sundown. ನನ್ನ ಪೀಕ್ ಮಾನ್ಸೂನಲ್ಲೂ ಇಲ್ಲಿಗೆ ಬಂದಾಗ ಎಷ್ಟು ಚೆನ್ನಾಗಿ ಅಂತ ಅನಿಸ್ತಿತ್ತು ಅಂದರೆ, ಯೂಶ್ವಲಿ ಭದ್ರಾವತಿಯಲ್ಲಿದ್ದಾಗ ಮಳೆ ಜಾಸ್ತಿ ಬರ್ತಿತ್ತು, ನೋಡ್ತಾ ಕುತ್ಕೊಂಡಿರ್ತಿದ್ವಿ, ಆ ಥರ ಫೀಲ್ ಬರ್ತಾಯಿತ್ತು, ತುಂಬ ಕನೆಕ್ಟೆಡ್ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿನ್ನ ನಮ್ಮ ಮನೆಯಲ್ಲೆಲ್ಲ ಮುಂಚೆಲ್ಲ ಮಣ್ಣಿನ ಹಳೆ ಪಾಟ್ ಇರ್ತಿತ್ತು ಗೊತ್ತಾ, ಆ ಥರ ಪಾಟ್ ಇನ್ನೂ ಜೀವಂತವಾಗಿದೆ. ನಮ್ಮ ಮನೇಲೆಲ್ಲ ಹಾಳಾಗಿಬಿಟ್ಟಿದೆ, ಬಟ್ ಎಷ್ಟು ಚೆನ್ನಾಗಿದೆ. 300 years ಆ್ಯನ್ಸೆಸ್ಟ್ರಲ್ ಓಮ್ನ ಇನ್ನೂ ಅದೇ ಥರ ಒಂದು ಚೂರು ಮಾಡಿಫಿಕೇಷನ್ ಮಾಡ್ದಲ್ಲೇ ಉಳಿಸ್ಕೊಂಡಿದ್ದಾರೆ, ವಿಚ್ ಈಸ್ ವೆರಿ ಗುಡ್. ಆ್ಯಂಡ್ ಬೆಳಗ್ಗೆ ಒಂದು 5 o'clock ಅಷ್ಟೊತ್ತಿಗೆ ಇದ್ದರೆ ಬರೀ ಪಕ್ಷಿಗಳು ಸದ್ಬಿಟ್ಟು ಇನ್ನೇನೂ ಕೇಳೋದಿಲ್ಲ. ಇಟ್ ವಿಲ್ ಬಿ ಟೂ ಗುಡ್. ತಿನ್ನು. ಬೇಸಿಕಲಿ ಒಂದು 50 to 80 ಮೆಂಬರ್ಸ್ ಕೆಪಾಸಿಟಿ ಇದೆ. ರೂಮ್ ಓಪನ್ ಮಾಡು. 5 ರೂಮ್ಗಳು ಇಲ್ಲಿದೆ ಆ್ಯಂಡ್ 2 ಕಾಟೇಜ್ ಥರ ಆ ಕಡೆ ಪಕ್ಕದಲ್ಲಿದೆ. ಆ್ಯಂಡ್ ಹಿಯರ್ ವಿ ಆರ್. ನಾನು ಲಾಸ್ಟ್ ಟೈಮ್ ಬಂದಾಗ ಆ ಥರ ಡಾರ್ಮೆಟ್ರಲ್ಲಿ ಇದ್ದಿದ್ದು. ಈ ಸತಿ ಫ್ಯಾಮಿಲಿ ಬಂದಿರೋದ್ರಿಂದ ವಿ ಆರ್ ಹಿಯರ್ ಇನ್ ದಿಸ್ ಪ್ರಿಟಿ ಡೀಸೆಂಟ್ ರೂಮ್. ವೆರಿ ಸಿಂಪಲ್ ಆ್ಯಂಡ್ ಡೀಸೆಂಟ್. ಆಗ್ತಿದ್ದಂಗೆ ಲೆಫ್ಟಲ್ಲಿ ಇಟ್ಸ್ ಅ ವಾಶ್ರೂಮ್. 24 hours ಹಾಟ್ ವಾಟರ್ ಬರುತ್ತೆ. ಆ್ಯಂಡ್ ಈ ಥರ ಬೆಂಚ್ಗಳು ಕೂತ್ಕೊಂಡು ಮಾತಾಡೋಕ್ಕೆ, ಹರಟೆ ಹೊಡೆಯೋಕ್ಕೆ ಒಳ್ಳೆ ಜಾಗ. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೇ. ಬೇಸಿಕಲಿ ರೈನಿ ಸೀಸನ್ ಇಸ್ ದ ಬೆಸ್ಟ್ ಟೈಮ್. ಮಳೆ ಬರ್ತಿದ್ದಾಗ ಆಗುಂಬೆನ ಎಕ್ಸ್ಪೀರಿಯನ್ಸ್ ಮಾಡೋ ಫೀಲೇ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಒಂಥರ ಹಿಂಗಾರ ಅಂತ ಅಂದರೆ ಇಟ್ ಹಸ್ ಬಿಕಮ್ ಲೈಕ್ ಅಟ್ಯಾಚ್ಮೆಂಟ್ ನಾವು. 2-3 ಥರ ಟ್ಯಾರಿಫ್ಸ್ ಇದೆ. ಕಾಲ್ ಮಾಡಿ ಚೆಕ್ ಮಾಡ್ಕೊಳ್ಬೋದು, ಇಲ್ಲ ಅವರ ವೆಬ್ಸೈಟಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿಗೆ ಬಂದರೆ ಲಕ್ಸುರಿ ಅಂತ ಅಂದರೆ ನೇಚರ್. ಬಿಕಾಸ್ ನಾವು ಹಲವಾರು ಸಿಟಿಗಳಲ್ಲಿ ಇರ್ತೀವಿ, ಅಲ್ಲಿ ನಮ್ಮ ಜೀವನನೇ ಬೇರೆ ಥರ ಇರುತ್ತೆ. ಇಲ್ಲಿಗೆ ಬಂದಾಗ ಒಂಥರ ಸ್ಲೋ ಲಿವಿಂಗ್. ಟೈಮ್ ಇಷ್ಟೊಂದು ಇದೆಯಾ ಅಂತ ಆವಾಗ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಒಂದು 4 to 5 to 6 ಆ ರೇಂಜಲ್ಲಿ ಕಂಪ್ಲೀಟಾಗಿ ಬರೀ ಪಿಕಾಕ್ಸ್ ಸದ್ಯ ಕೇಳಿಸ್ತಾ ಇರುತ್ತೆ. ಕೇಳಿಸ್ಕೊಳ್ಳೋಕೆ ಒಂಥರ ಅಮೇಝಿಂಗ್ ಅಂತ ಅನಿಸುತ್ತೆ. ಇಲ್ಲಿ ಕೇವ್ ವಾಕ್ ಕರ್ಕೊಂಡು ಹೋಗ್ತಾರೆ. ಇಲ್ಲೇ ಇವ್ರದ್ದೇ ಪ್ರಾಪರ್ಟಿಲಿ ಕೇವ್ ವಾಕ್ ಇದೆ. ಅದಂತೂ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ ಎಷ್ಟು ಜನ ಕೇಳಿದ್ರು ಅಂದರೆ ಇದು ಎಲ್ಲಿಂದು, ತುಂಬ ಸಖತ್ತಾಗಿದೆ, ಯೂನೀಕ್ ಆಗಿದೆ ಅಂತ ಎಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಅದಂತೂ. ಇಲ್ಲಿ ಚಿಕ್ಕದಾಗ ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ, ನೀವು ನೋಡ್ಬೋದು. ಅಪಾರ್ಟ್ ಫ್ರಮ್ ಇಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಖುಷಿ ಆಗುತ್ತೆ. ಇಲ್ಲಿಗೆ ಬರ್ತೀನಿ ಅಂತ ಅಂದರೆ ನಂಗೊಂಥರ ಎನರ್ಜಿ ಬೂಸ್ಟ್ ಆಗುತ್ತೆ. ಆ್ಯಂಡ್ ಇದು ಒಂದು ಆಗುಂಬೆ ಮೇನ್ ಸಿಟಿಯಿಂದ 10 kilometers ದೂರದಲ್ಲಿದೆ. ಗುಡ್ಡೆಕೆರೆ ಅಂತಿದೆ, ಅಲ್ಲಿ ತನಕ KSRTC ಬಸ್ ಬರುತ್ತೆ. ಅಲ್ಲಿಂದ ಯು ಕ್ಯಾನ್ ಜಸ್ಟ್ ವಾಕ್, ಆರಾಮ್ಸೆ ಬರ್ಬೋದು. ಹಸಿರು ಮಧ್ಯ ಬರೋದೇ ಖುಷಿ ಅಲ್ವಾ. ಅಪಾರ್ಟ್ ಫ್ರಮ್ ಇಟ್ ಇಲ್ಲಿಂದ ಉಡುಪಿ, ಮಂಗಳೂರು ವಿದಿನ್ ಲೈಕ್ 100 kilometer ಪ್ರಾಕ್ಸಿಮಿಟಿ ಓಡಾಡ್ಕೊಳ್ಬೋದು. ನೀವೇನಾದರೂ ಬೇರೆ ಬಸ್ಸಲ್ಲಿ ಬಂದು ಇಲ್ಲಿ ಓಡಾಡೋಕೆ ಏನಾದರೂ ಬೇಕು ಅಂತ ಅಂದರೆ ಯು ಕ್ಯಾನ್ ಇನ್ಫಾರ್ಮ್ ದ ಹೋಸ್ಟ್, ಏನಾದರೂ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ. ಅದನ್ನು ಬಿಟ್ಟು ಅಮೇಝಿಂಗ್. ನಾನು ಇಲ್ಲಿಗೆ ಬರೋದೇ ರಿಲ್ಯಾಕ್ಸ್ ಮಾಡಬೇಕು, ಮಲೆನಾಡು ಮಳೆಯಲ್ಲಿ ನೆನಿಬೇಕು ಅನ್ನೋ ಅದೊಂದು ಖುಷಿನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ಮೇಜರಾಗಿ ಇಲ್ಲಿಗೆ ಬರೋದು. ಹಾಗೂ ನಾನು ಆಗಲೇ ಏನು ಹೇಳಿದೆ 300 year ಹೆರಿಟೇಜ್ ಹೋಮ್ ಒಂದಿದೆ ಅಂತ, ಅದರಲ್ಲಿ ಓನರ್ ಅವರೇ ವಾಸಿಸ್ತಿದ್ದಾರೆ. ಇಲ್ಲ ಅಂತ ಅಂದರೆ ನಾನು ಫಸ್ಟ್ ಟೈಮ್ ಬಂದಾಗ ಒಂದು ಸತಿ ಬಿಟ್ಟಿದ್ರು ಮನೆಯಲ್ಲಿ. ಏನೇನಿದೆ ಎಲ್ಲ ಹಳೆ ಕಾಲದ ವಸ್ತುಗಳು ತುಂಬ ಚೆನ್ನಾಗಿ ಜೋಡಿಸಿ ಕಾಪಾಡಿದ್ದಾರೆ. ಆವಾಗ ತೊಗೊಂಡಿದ್ದು ಕೆಲವೊಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಐ ಹೋಪ್ ಯು ಗೈಸ್ ಫೈಂಡ್ ಇಟ್ ಯೂಸ್ಫುಲ್. ಆ್ಯಂಡ್ ನೀವೇನಾದರೂ ಮಲೆನಾಡನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಯು ಶುಡ್ ಕಮ್ ಟು ಹಿಂಗಾರ.
want one? No, you want Hello, back again. Checked out from Hingara, and our impulsive decision to go to Udupi is still on. ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಎಲ್ಲ ಹುಡುಕಿದ್ದಾಯಿತು. ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದೆ, ಬಿಕಾಸ್ ಲಾಂಗ್ ವೀಕೆಂಡ್ ಅಲ್ವಾ, ನಾವೇನು ವೀಕ್ ಡೇ ಅಲ್ಲಿರೋದಿಲ್ಲ. ಬಟ್ ಸ್ಟಿಲ್ ಈ 1-3-4 ಡೇಸ್ ಎಲ್ಲ ಬುಕ್ ಆಗೋಗ್ಬಿಟ್ಟಿರುತ್ತೆ, ಸಮ್ಮರ್ ಹಾಲಿಡೇಸ್ ಬೇರೆ. ಬಟ್ ಅಂದರೂ ವಿ ಮೇಡ್ ಇಟ್ ಟು ಒನ್ ಸ್ಟೇ. ಚೆನ್ನಾಗಿದೆ, ಆನ್ಲೈನ್ ಎಲ್ಲ ರಿವ್ಯೂಸ್ ಎಲ್ಲ ನೋಡಿದ್ವಿ, ಚೆನ್ನಾಗಂತ ಅನ್ನಿಸ್ತು. ಲೆಟ್ಸ್ ಸಿ. ಆ್ಯಂಡ್ ದಿಸ್ ಇಸ್ ವಾಟ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಒಂದು ಏನು ಪುಟ್ಟಕ, ಅದು ವಾಟ್ ಈಸ್ ಇಟ್ ಕಾಲ್ಡ್ ಅಸ್? ಪಿಕ್ನಿಕ್ ಬಾಸ್ಕೆಟ್. ಎಷ್ಟೊಂದು ದಿನದಿಂದ ತಗೊಳ್ಬೇಕಂತಿದ್ದೆ. ಬೆಂಗಳೂರಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಸೊ ಇಲ್ಲಿ ತಗೊಂಡಿದ್ದು. ಇಲ್ಲಿ ಆಗುಂಬೆ ಸರ್ಕಲಲ್ಲಿ ಒಂದು ಅಂಗಡಿ ಇದೆ ಈ ಥರ ಎಲ್ಲ ಮಾರೋದು, ಬಿದ್ರಿಂದು ಎಲ್ಲ ಚೆನ್ನಾಗಂತ ಅನ್ನಿಸ್ತು. ಇವಾಗ ಕೆಂಪಕ್ಕಿ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಕೆಂಪಕ್ಕಿ ಮುಂಚೆ ಭದ್ರಾವತಿಯಿಂದ ತರಿಸ್ತಾ ಇದ್ದಿದ್ದು, ಬಟ್ ಮತ್ತೆ ಅಲ್ಲಿಂದ ಯಾಕೆ ತರೋದು, ಆಲ್ರೆಡಿ ಇಲ್ಲಿ ಸಿಕ್ಕತ್ತೆ ಅಂತ ಗೊತ್ತಿತ್ತು ಮುಂಚೆ. ಲೈಕ್ ನಾನು ಚಿಕ್ಕವಳಿದ್ದಾಗ ಪಪ್ಪ ಅಮ್ಮ ಇಲ್ಲಿಂದಾನೇ ಅಕ್ಕಿ ಸೀಗೆಕಾಯಿ ಎಲ್ಲ ತೊಗೊಂಡು ಹೋಗ್ತಿದ್ದು ಆಗುಂಬೆ ಸೊಸೈಟಿಲಿ. ಸೊ ಅದಕ್ಕೆ ಇಲ್ಲಿ ಚೆನ್ನಾಗಂತ ಅನಿಸ್ತು. ಇಲ್ಲಿ ಅನ್ನ ಆಫ್ಟರ್ ಸಮ್ ಟೈಮ್ ಚೆನ್ನಾಗಂತ ಅನ್ನಿಸ್ತು. ಅದಕ್ಕೆ ಎಲ್ಲಿ ಸಿಗತ್ತೆ ಅಂತ ವಿಚಾರಿಸ್ಕೊಂಡು ಯಾವುದೋ ಅಂಗಡಿ ಹೇಳಿದ್ದಾರೆ, ಅಲ್ಲಿಗೆ ಬಂದ್ವಾ ಅಂತ ಇಲ್ಲಿ ಒಂದು ಸ್ವಲ್ಪ ಕೆಂಪಕ್ಕಿ ತೊಗೊಂಡು ಹೊರಡೋದು. ಅಕ್ಷಯ್ ಹೋಮ್ಸ್ ಅವ್ರೇನೋ ಹೆಸರು ಹೇಳಿದ್ರಲ್ಲ, ಏನೋ ಅಂಗಡಿ ಹೆಸರು. ಆ ಕಡೆ ಏನು ತಗೊಳ್ಳೋಲ್ಲ, ಎತ್ಕೊಂಡ್ಬರ್ಬೇಕು. 25 kg ಅಕ್ಕಿ ಮುದ್ದೆ. ಆ್ಯಂಡ್ ಹಲಸಿನ ಹಪ್ಪಳ, ಓಕೆ ನಾ ಮಿಸ್ ಅಲ್ವಾ. ಹಲಸಿನ ಹಪ್ಪಳ, ಹಲಸಿನ ಚಿಪ್ಸು, ಮತ್ತು ಇನ್ನೊಂದು ಬಾಳೆಕಾಯಿ ಚಿಪ್ಸ್ ತೊಗೊಂಡಿದ್ದೀವಿ. ಸ್ವೀಟ್ ಪೊಟ್ಯಾಟೊ ಆಲ್ಸೋ. ಲೆಟ್ಸ್ ಗೋ ಗೆಟ್ ಅಕ್ಕಿ. ಘಟ್ಟ ಇಳಿದು ನಾವೀಗ ಕೋಸ್ಟಲ್ ಕರ್ನಾಟಕ ಕಡೆಗೆ ಹೊರಟಿದ್ದೀವಿ. ಕರಾವಳಿ ಬರ್ತಿದ್ದಂಗೆ ಹಬೆ ಸ್ಟಾರ್ಟ್ ಆಗಿದೆ. ಎಲ್ಲಿ ನೋಡಿದ್ರು ತೆಂಗಿನ ಮರಗಳು, ಬೀಚ್ ಸದ್ದು ದೂರದಿಂದ ಕೇಳಿಸ್ತಾ ಇದೆ. ಅದರ ಜೊತೆಗೆ ನಾವಿವಾಗ ಉಳ್ಕೊಳ್ತಿರೋದು ಒಂದು ಪ್ರೈವೇಟ್ ಬೀಚ್ ಸ್ಟೇ, ವಿಚ್ ಇಸ್ ವೆರಿ 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 ಗುಡ್. ನಾನು ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸಖತ್ತಾಗಿದೆ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಎಲ್ಲಿ ಉಳ್ಕೊಂಡಿದ್ವಿ, ಏನೆಲ್ಲ ಫೆಸಿಲಿಟೀಸ್ ಇತ್ತು ಅಂತ ಹೇಳ್ತೀವಿ. ಈಗ ಜಸ್ಟ್ ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅಟ್ಯಾಚ್ ಮಾಡಿರ್ತೀನಿ, ನೋಡೋಣ. ಇಫ್ ಯು ಕ್ಯಾನ್ ಗೆಸ್, ಮೆನ್ಷನ್ ಇಟ್ ಇನ್ ದ ಕಮೆಂಟ್ ಬಿಲೋ. ಏನು ಹ್ಯಾಪಿ? ಹಾಗಾದರೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.